ಸಿಂಚು, ಯಾಕಮ್ಮ ಸಪ್ಪಗಿದ್ಯಾ? ನಾನು ಆರಾಮಾಗೇ ಇದ್ದೀನಮ್ಮ, ಸುಮ್ಮನೆ ಕೂತಿದ್ದೀನಿ. ತಪ್ಪ? ನಾನೇನು ಸಪ್ಪಿಲ್ಲ ಬಿಡು. ನಾನು ನಿಮ್ಮಮ್ಮ ಕಣೆ, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ನನಗೆ ಗೊತ್ತು ನಿನ್ನ ಗಂಡಿಗೆ ಏನು ಜವಾಬ್ದಾರಿ ಇಲ್ಲ ಅಂತ ತಾನೇ ನಿನ್ನ ಯೋಚನೆ. ಅಮ್ಮ ಸ್ವಲ್ಪ ನಿಲ್ಲಿಸ್ತೀಯಾ? ತಿರ್ಗಾ ಪುರಾಣ ಶುರು ಮಾಡ್ಕೊಳ್ಬೇಡ. ಸಿಂಚು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅತ್ತೆ ನಿನ್ ಒಳ್ಳೇದಕ್ಕೆ ತಾನೇ ಹೇಳ್ತಿರೋದು. ನೋಡು, ನಾನು ಹೇಳೋದು ಕಹಿ ಅನ್ಸಿದ್ರು ಇದೇ ಸತ್ಯ. ಈ ಸಮಯದಲ್ಲಿ ನಿನ್ನ ಜೊತೆಲಿದ್ದು ನಿನ್ನ ನೋಡ್ಕೋಬೇಕಿತ್ತು. ಅದು ಬಿಟ್ಟು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸುಮ್ಮನೆ ತಿರ್ಕೊಂಡು ನಿಂತಿರ್ತಾನೆ. ಈಗಲೇ ಹಿಂಗಾದ್ರೆ ಇನ್ನು ಮಗು ಆದ್ಮೇಲೆ ಏನು? ಅವನ್ನ ನಂಬ್ಕೊಂಡು ನಿನ್ನ ಮಗು ಬೇರೆ ಮಾಡ್ಕೋತಾ ಇದೆಯಾ? ಅಮ್ಮ ಏನ್ ಮಾತಾಡ್ತಿದ್ಯಾ? ಇದು ಬರೀ ಅವನ ಮಗುನಾ? ನನಗೂ ಮಗುನೇ. ಅದು ನನಗೆ ಗೊತ್ತು ಕಣೆ. ಈ ಸಮಯದಲ್ಲಿ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ಇನ್ನು ಯಾವಾಗ ತಗೊಳ್ಳೋದು? ಹೋಗ್ಲಿ, ನೀನು ಒಂದ್ಸಾರಿ ಏನಾದ್ರು ಚೆಕಪ್ ಕರ್ಕೊಂಡೋಗಿದ್ದಾನಾ? ಅಮ್ಮ ಪಾಪ ಇದೆಲ್ಲ ಹರಿಗೆ ಹೊಸ್ದು ಅಲ್ವಾ, ಹೋಗ್ತಾ ಹೋಗ್ತಾ ತಿಳ್ಕೊಳ್ತಾರೆ ಬಿಡು. ಅದು ಅಲ್ಲದೆ ಮೊದಲನೇ ಮಗುಗೆ ಎಲ್ಲ ತವ್ರ ಮನೆಯಿಂದ ಮಾಡ್ಬೇಕಲ್ವಾ, ಅದಕ್ಕೆ ಅವ್ರು ಸುಮ್ಮನೆ ಇರ್ಬೋದೇನೋ. ಅದ್ರಲ್ಲಿ ಅವ್ರ ತಪ್ಪೇನಿದೆ? ಚೆನ್ನಾಗಿ ವಹಿಸ್ಕೊಂಡು ಮಾತಾಡ್ತೀಯ. ಹೋಗ್ಲಿ, ಚೆಕಪ್ ಬೇಡ, ಮಗು ಆಗುತ್ತೆ ಅನ್ನೋ ಖುಷಿನೂ ಅವನ ಮುಖದಲ್ಲಿ ಇಲ್ವಲ್ಲೇ? ಅಮ್ಮ ಸ್ವಲ್ಪ ನಿಲ್ಲಿಸ್ತೀಯಾ? ಅವಾಗಿಂದ ನೋಡ್ತಾನೆ ಇದ್ದೀನಿ, ನನಗೂ ಸಾಕಾಗೋಗಿದೆ. ನಾನ್ ತಾನೇ ಕಟ್ಕೊಂಡಿರೋದು, ಹೇಗೋ ಅನುಭವಿಸ್ತೀನಿ ಬಿಡು. ಏನೇನೋ ಮಾತಾಡಿ ತಲೆ ತುಂಬಬೇಡ, ನನ್ನ ಒಂಟಿಯಾಗಿರೋದು ಬಿಟ್ಬಿಡು ಅಷ್ಟೇ ಪ್ಲೀಸ್. ಸಿಂಚು, ಸಿಂಚು, ನಾನು ನಿನ್ನ ಒಳ್ಳೇದಕ್ಕೆ ಕಡೆ ಹೇಳ್ತಾ ಇರೋದು.